ಫಿಸಿಕಲ್ ಗೋಲ್ಡಲ್ಲಿ ಈಗ ಕೆಲವು ಡ್ರಾಬ್ಯಾಕ್ಸ್ ಇದೆ. ಸೊ ಅದರ ಬದಲಿಗೆ ನಾವು ಡಿಜಿಟಲ್ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು, ETF ಥ್ರೂ ಹೋಗ್ಬೋದು, ETFಸನ್ನು ಪರ್ಚೇಸ್ ಮಾಡ್ಬೋದು. ಹೀಗೆ ತುಂಬ ಆಪ್ಷನ್ಸ್ ಇದೆ. ಮತ್ತು ರಿಯಲ್ ಎಸ್ಟೇಟ್ ಏನಾಗ್ತದೆ ಅಂತೇಳಿ ಅದರಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಏನು ಅಂತ ಹೇಳಿದರೆ ಅದರಲ್ಲಿ ಹೈ ಟಿಕೆಟ್ ಇರೋದು. ಅಂದರೆ ನಮಗೆ ಪಾರ್ಟ್ ಬೈ ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ವಂದನೆಗಳು. ನಾನು ಸುದರ್ಶನ್ ಚಿಪ್ಲೋಣ್ಕರ್. ಇವತ್ತು ನಾವು ದುಡಿದ ಹಣವನ್ನು ಉಳಿಸಿದ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಂದರೆ ಆ ಉಳಿಸಿದ ಹಣವೇ ದುಡಿಮೆಯಾಗಿ ಆ ಹಣವೇ ನಮಗೋಸ್ಕರ ದುಡಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಹೇಗೆ ಮಾಡಿಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹೆಚ್ಚಿನ ಜನರ ಮನಸ್ಸಿನಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂದರೆ ಆ ದುಡ್ಡನ್ನು ಎಲ್ಲಿಯಾದರೂ ಹೂಡಿಕೆ ಮಾಡಿದರೆ ಅದರಲ್ಲಿ ಅಪಾಯ ಇರ್ತದೆ, ಆ ದುಡ್ಡು ಕಳ್ಕೊಳ್ಳುವಂತಹ ಒಂದು ಅಪಾಯ ಉಂಟು ಅನ್ನುವಂಥದ್ದು ಒಂದು ಹೆದರಿಕೆ ಇರ್ತದೆ ಪ್ರತಿಯೊಬ್ಬರಿಗೆ. ಅದು ಸಹಜ ಕೂಡ, ಅಥವಾ ಆ ಹೆದರಿಕೆ ಇರಬೇಕು ಕೂಡ. ಆದರೆ ನಾವು ಯೋಚಿಸಬೇಕು, ಆ ಅಪಾಯವನ್ನು ನಿರ್ವಹಣೆ ಹೇಗೆ ಮಾಡೋದು, ಅಂದರೆ ಕಡಿಮೆ ಅಪಾಯ ಇರುವಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯಾವುದಿದೆ ಅಂತೇಳಿ ನಾವು ನೋಡ್ಕೊಳ್ಬೇಕು. ಅತ್ಯಂತ ಕಡಿಮೆ ಅಪಾಯ ಇರುವಂತಹ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಒಂದು FD. ಇದೆಲ್ಲರಿಗೆ ನಮಗೆ ಗೊತ್ತೇ ಉಂಟು. ಅಂದರೆ ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ಹೂಡಿಕಾ ಕ್ರಮ ಅಂತ ಹೇಳಿದರೆ FD, ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಕೂಡ ಒಂದು ಅಪಾಯ ಉಂಟು, ಇಲ್ಲ ಅಂತಿಲ್ಲ. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಪ್ರಕಾರ 5 ಲಕ್ಷ ರೂಪಾಯಿವರೆಗೆ ಮಾತ್ರ FDಗೆ ಇನ್ಶೂರೆನ್ಸ್ ಇದೆ. ಅಂದರೆ 5 ಲಕ್ಷ ರೂಪಾಯಿವರೆಗಿದ್ದು ನಾವು ಏನಾದರೂ ನಾಳೆ ಇನ್ಸಾಲ್ವೆನ್ಸಿ ಆದರೆ, ಬ್ಯಾಂಕುಗಳು ಇನ್ಸಾಲ್ವೆನ್ಸಿ ಆದರೆ 5 ಲಕ್ಷ ರೂಪಾಯಿದು ಇನ್ಶೂರೆನ್ಸ್ ನಮಗೆ ಸಿಗ್ತದೆ. 5 ಲಕ್ಷ ರೂಪಾಯಿ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡೋದಿಲ್ಲ. ನಾವು 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ, 1 ಕೋಟಿ ರೂಪಾಯಿ FD ಮಾಡಿದ್ರು ಕೂಡ ಅವರು ಕೊಡೋದು 5 ಲಕ್ಷ ರೂಪಾಯಿ. ಒಂದೊಂದು ಬ್ಯಾಂಕಿಗೆ 5 ಲಕ್ಷ ರೂಪಾಯಿ. ಇಂತಹ ಒಂದು ಕಾನೂನಿದೆ. ಹಾಗೆ ಇನ್ನೊಂದು ಇದಕ್ಕಿಂತ ನೆಕ್ಸ್ಟ್ ಯಾವುದು ಬರ್ತದೆ ಅಂತ ಹೇಳಿ, ನೆಕ್ಸ್ಟ್ ಸೇಫೆಸ್ಟ್ FD ಆಯಿತು. ಅದಕ್ಕಿಂತ ನೆಕ್ಸ್ಟ್ ಸೇಫ್ ಯಾವುದು ಅಂತ ಹೇಳಿದರೆ ಬಾಂಡ್ಸ್ ಅಂತ ಹೇಳಿದೆ. ಅದರಲ್ಲಿ ಕಾರ್ಪೊರೇಟ್ ಬಾಂಡ್ಸ್ ಇದೆ, ಸೆಕ್ಯೂರಿಟಿ ಬಾಂಡ್ಸ್ ಇದೆ, ಅನ್ಸೆಕ್ಯೂರ್ಡ್ ಬಾಂಡ್ಸ್ ಇದೆ, ಆಮೇಲೆ ಪ್ರೈವೇಟ್ ಬಾಂಡ್ಸ್ ಇದೆ. ಸೊ ಇಂಥ ಬಾಂಡ್ಸ್ಗಳಲ್ಲಿ ಹೇಗೆ ಅಂತ ಹೇಳಿದರೆ, ನಿಮಗೆ FDಯಲ್ಲಿ 6ರಿಂದ 7% ಇಂಟ್ರೆಸ್ಟ್ ಸಿಕ್ಕಿದ್ರೆ, ಬಾಂಡ್ಗಳಲ್ಲಿ ಒಂದು 10ರಿಂದ 12% ಕೂಡ ಇಂಟ್ರೆಸ್ಟ್ ಸಿಗ್ತದೆ. ಇಟ್ ಡಿಪೆಂಡ್ಸ್, ಬೇರೆ ಬೇರೆ ಇರ್ತದೆ. ಅದಕ್ಕೆ ಕಾರ್ಪೊರೇಟ್ ಬಾಂಡ್ಸ್ ಅಂತ ಹೇಳ್ತಾರೆ, ಮತ್ತು ಗೌರ್ಮೆಂಟ್ ಬಾಂಡ್ಸ್ ಇದೆ. ಸೊ ಹೀಗೆ ಬೇರೆ ಬೇರೆ ಇದೆ. ಸೊ ಅದು ಕೂಡ ಒಂದು ಸೇಫ್ ಆಪ್ಷನ್. ಅದರಲ್ಲಿ ಫಿಕ್ಸೆಡ್ ಇಂಟ್ರೆಸ್ಟ್ ಬರ್ತದೆ. ಅಂದರೆ ಮಾರ್ಕೆಟ್ ಇದ್ದು ವಾಲಟೈಲಿಟಿ ಇದ್ದು ಏನು ಅದಕ್ಕೆ ಕನೆಕ್ಷನ್ ಇಲ್ಲ, ಫಿಕ್ಸೆಡ್ ಇಷ್ಟೇ ಅಂತ ಹೇಳಿ ಅದರಲ್ಲಿ ಬರ್ತದೆ. ಮತ್ತು FDಯಲ್ಲಿ ಕೂಡ ಹಾಗೆ ಫಿಕ್ಸೆಡ್ ಇಂಟ್ರೆಸ್ಟ್ ಬರ್ತದೆ. ಸೊ ಇದು 2 ಆಪ್ಷನ್ ಆಯಿತು. 3ನೇ ಆಪ್ಷನ್ ಅಂತ ಹೇಳಿದರೆ ನಾವು ಈಕ್ವಿಟಿಗೆ ಹೋಗಬೇಕು. ಈಕ್ವಿಟಿ ಅಂತ ಹೇಳಿದರೆ ಶೇರ್ ಮಾರ್ಕೆಟ್ನಲ್ಲಿ ನಾವು ಡೈರೆಕ್ಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಿಗೆ ಮ್ಯೂಚುವಲ್ ಫಂಡ್ ಥ್ರೂ ಹೋಗಬೇಕು. ಮ್ಯೂಚುವಲ್ ಫಂಡ್ ಥ್ರೂ ಹೋದರೆ ಏನಾಗ್ತದೆ, ನಮ್ಮ ಬದಲಿಗೆ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ ನಮ್ಮ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ. ಅವರು ಹೈಲಿ ಕ್ವಾಲಿಫೈಡ್ ಇರ್ತಾರೆ, ಮತ್ತು ಅವರು ಅದರಲ್ಲಿ ನಿಷ್ಣಾತರಾಗಿರ್ತಾರೆ, ನಿಪುಣರಾಗಿರ್ತಾರೆ, ಮತ್ತು ಅದರಲ್ಲಿ ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಈಕ್ವಿಟಿಗೆ ಹೋಗುವ ಬದಲಿಗೆ ನಾವು ಮ್ಯೂಚುವಲ್ ಫಂಡ್ ಥ್ರೂ ಹೋಗುವಂಥದ್ದು ಅತಿ ಬುದ್ಧಿವಂತಿಕೆಯ ಒಂದು ಆಪ್ಷನ್. ಇದಾದ ಮೇಲೆ ಏನು ಆಗಬೇಕು, ಒಂದು ವೇಳೆ ನಮಗೆ ಡೈರೆಕ್ಟ್ ಈಕ್ವಿಟಿಗೆ ಹೋಗಬೇಕು ಅಂತೇಳಿ ಆದರೆ ಕೂಡ ನಾವು ನೆಕ್ಸ್ಟ್ ಸ್ಟೆಪ್, 3ನೇ ಸ್ಟೆಪ್ ಏನು ಅಂತೇಳಿ, ಡೈರೆಕ್ಟ್ ಈಕ್ವಿಟಿಯನ್ನು ಪರ್ಚೇಸ್ ಮಾಡುವ ಬದಲಿಗೆ ನಾವು ETF ಥ್ರೂ ಹೋಗಬೇಕು. ಅಂದರೆ ಇಂಡೆಕ್ಸ್ ಇದು ETF ಇರ್ತದೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಇನ್ ಡೀಟೇಲ್ ನಾನು ಹೇಳ್ತೇನೆ. ಸೊ ಇದೊಂದು ಮೇಲೆ ಒಂದು ರಫ್ ಒಂದು ಐಡಿಯಾ ಕೊಡಲಿಕ್ಕೋಸ್ಕರ, ಜನರಿಗೆ ಒಂದು ಇನ್ವೆಸ್ಟ್ಮೆಂಟಿನ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವು ಇದನ್ನು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀವು ಇಂಡೆಕ್ಸಲ್ಲಿ, ಯಾಕಂದರೆ ಇಂಡೆಕ್ಸ್ ಯಾವಾಗಲೂ 0 ಆಗೋದಿಲ್ಲ. ಈ ಇಂಡೆಕ್ಸ್ ಇಟ್ಸ್ ಎ ಮಿರರ್ ಆಫ್ ಅವರ್ ಇಕಾನಮಿ. ದೇಶದ ಇಕಾನಮಿಯ ಒಂದು ರಿಫ್ಲೆಕ್ಷನ್ ಇಂಡೆಕ್ಸ್. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಇದು ಇಂಡೆಕ್ಸ್ ಯಾವಾಗಲೂ 0 ಆಗೋದಿಲ್ಲ. ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ETF ಥ್ರೂ. ಯಾವಾಗ ಇದು ಮ್ಯೂಚುವಲ್ ಫಂಡ್ ಆದ ಮೇಲೆ. ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟಿಗೆ ಹೋಗಬೇಕು. ಆಮೇಲೆ ರಿಯಲ್ ಎಸ್ಟೇಟ್ ಇದೆ, ಆಮೇಲೆ ಗೋಲ್ಡ್ ಇದೆ. ಗೋಲ್ಡಲ್ಲಿ ಕೂಡ ನಾವು ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಅಥವಾ ಫಿಸಿಕಲ್ ಗೋಲ್ಡಲ್ಲಿ ಈಗ ಕೆಲವು ಡ್ರಾಬ್ಯಾಕ್ಸ್ ಇದೆ. ಸೊ ಅದರ ಬದಲಿಗೆ ನಾವು ಡಿಜಿಟಲ್ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು, ETF ಥ್ರೂ ಹೋಗ್ಬೋದು, ETFಸನ್ನು ಪರ್ಚೇಸ್ ಮಾಡ್ಬೋದು. ಹೀಗೆ ತುಂಬ ಆಪ್ಷನ್ಸ್ ಇದೆ. ಮತ್ತು ರಿಯಲ್ ಎಸ್ಟೇಟ್ ಏನಾಗ್ತದೆ ಅಂತೇಳಿ, ಅದರಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಏನು ಅಂತ ಹೇಳಿದರೆ ಅದರಲ್ಲಿ ಹೈ ಟಿಕೆಟ್ ಇರೋದು. ಅಂದರೆ ನಮಗೆ ಪಾರ್ಟ್ ಬೈ ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಒಂದು
ಲೀಸ್ಟ್ ಪ್ರಿಯಾರಿಟಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ಅಥವಾ ಒಬ್ಬ ಸ್ಯಾಲರಿಡ್ ಪರ್ಸನಿಗೆ ಒಮ್ಮೆಲೆ ಅಷ್ಟು ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು RD ಥರ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಆಪ್ಷನ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಸಹ ಹೈ ರಿಸ್ಕ್ ಇದ್ದು ಈಗ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ಹೇಳಿದರೆ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಏನು ಅಂತ ಹೇಳಿದರೆ ಅದು ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಇದೊಂದು 5% ಮಾತ್ರ ಇರಬೇಕು. ಯಾಕಂದರೆ ಇಟ್ಸ್ ವೆರಿ ವೆರಿ ಹೈ ರಿಸ್ಕ್. ಮತ್ತು ಅದರದ್ದು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಇಂಡಿಯಾದಲ್ಲಿ ಅದು ಹೇಗೆ ಲೀಗಲಿಯಾ ಇಲ್ಲಿ ಅಂದರೆ ಸ್ವಲ್ಪ ಗ್ರೇ ಏರಿಯಾ ಉಂಟು. ಕರೆಕ್ಟಾಗಿ ಯಾರಿಗೂ ಕೂಡ ಅದರ ಬಗ್ಗೆ ಹೆಚ್ಚಿನ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಒಂದು ರಫ್ ಮಾಹಿತಿ ಮಾತ್ರ ಎಲ್ರಿಗಿದೆ. ಮತ್ತು ಈ ಯೂಟ್ಯೂಬಲ್ಲಿ ಬರುವಂಥದ್ದನ್ನೆಲ್ಲ ನಾವು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಅದೆಲ್ಲ ಒಥೆಂಟಿಕ್ ಮಾಹಿತಿ ಅಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಇದನ್ನು ಲೀಸ್ಟ್ ಪ್ರಿಯಾರಿಟಿ, ಯಾಕಂದರೆ ಅದು ಹೈಯೆಸ್ಟ್ ರಿಸ್ಕ್ ಇದ್ದು ಇನ್ವೆಸ್ಟ್ಮೆಂಟ್. ಸೊ ಈ ಥರ ನಾವು ಸ್ಟೆಪ್ ಬರ್ತೇವೆ. ಮತ್ತು F&O ಟ್ರೇಡಿಂಗ್ ಇದೆ, ಅದೆಲ್ಲ ಟ್ರೇಡಿಂಗಿಗೆ ಹೋಗ್ತದೆ. F&O ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಅಲ್ಲ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಟ್ರೇಡಿಂಗಿಗೆ ಹೋಗ್ತದೆ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೊಂದು ಏನಂತ ಹೇಳಿದರೆ ಮತ್ತೆ ಸಹ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಹೊಸ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮತ್ತು ನೀವು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಆದರೆ ನೀವು ಬಿಸ್ನೆಸ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಸೊ ಹೀಗೆ ಸ್ನೇಹಿತರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾನು ಯಾವುದು ಸೇಫ್, ನೆಕ್ಸ್ಟ್ ಸೇಫ್ ಯಾವುದು ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸನ್ನು ನಾನು ಈ ಮೂಲಕ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ. ಇನ್ನೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿ ಆದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಅದು ನಾನು ಇದರ ಜೊತೆಗೆ ಒಂದು ಡಿಸ್ಕ್ಲೈಮರ್ ಕೊಡಲಿಕ್ಕೆ ನಾನು ಬಯಸ್ತೇನೆ. ಏನು ಅಂತೇಳಿ, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಥ್ರೂ ಅಥವಾ ನಾನು ಕಳ್ಕೊಂಡ ಎಕ್ಸ್ಪೀರಿಯನ್ಸ್ ಇದ್ದು ನಾಲೆಜ್ ಥ್ರೂ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಸೊ ನೀವು ಯಾವುದೇ ಫಿನಾನ್ಷಿಯಲ್ ಆ್ಯಕ್ಷನ್ಸ್ ತಗೊಳ್ಳೋ ಮೊದಲು ನಿಮ್ಮ CA ಹತ್ರ ನೀವು ಕನ್ಸಲ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ನಮಸ್ಕಾರ.